ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಜಯದೇವ್ ಹೃದ್ರೋಗ ಆಸ್ಪತ್ರೆಯ ಕಾಮಗಾರಿ ವೀಕ್ಷಿಸಿದ್ದ ಸಚಿವ ಶರಣಪ್ರಕಾಶ್ ಪಾಟೀಲ್. ಪ್ರಿಯಾಂಕ್ ಖರ್ಗೆ ಹುಟ್ಟುಹಬ್ಬದ ಹಿನ್ನೆಲೆ 1,100 ಮಹಿಳಾ ಪೌರ ಕಾರ್ಮಿಕರಿಗೆ ಉಡಿ ತುಂಬುವ ಕಾರ್ಯಕ್ರಮ ಆಯೋಜನೆ. ಕಾರಾಗೃಹ ಅಧೀಕ್ಷಕ ಅನಿತಾ ಅವರಿಗೆ ಜೀವ ಬೆದರಿಕೆ, ನಗರದಲ್ಲಿ ಬೃಹತ್ ಪ್ರತಿಭಟನೆ. ಬಾಕಿ ವೇತನ ನೀಡುವಂತೆ ಪೌರ ಕಾರ್ಮಿಕರ ಧರಣಿ ಸತ್ಯಾಗ್ರಹ, ಬಿಜೆಪಿ ಪಾಲಿಕೆ ಸದಸ್ಯರ ಬೆಂಬಲ. ಯತ್ನಾಳ್ ವಿರುದ್ಧ ಸವಿತಾ ಹಾಗೂ ಹಡಪದ್ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿಯಲ್ಲಿ ನಿರ್ಮಾಣ ಹಂತದ ಜಯದೇವ್ ಹೃದ್ರೋಗ ಆಸ್ಪತ್ರೆಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಅವರು ಭೇಟಿ ನೀಡಿ ಕಾಮಗಾರಿಯನ್ನ ಪರಿಶೀಲಿಸಿದರು. ಕಲಬುರಗಿ ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗಿರೋ 371 ಬೆಡ್ ಸಾಮರ್ಥ್ಯದ ಜಯದೇವ್ ಹೃದ್ರೋಗ ಆಸ್ಪತ್ರೆಗೆ ಇಂದು ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಭೇಟಿ ನೀಡಿದರು. ಇನ್ನು ಆಸ್ಪತ್ರೆಯ ಪ್ರತಿಯೊಂದು ವಿಭಾಗಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕೆಕೆಆರ್ಡಿಬಿ ಅನುದಾನದಲ್ಲಿ ನಿರ್ಮಾಣವಾಗಿರುವ ಜಯದೇವ್ ಹೃದ್ರೋಗ ಆಸ್ಪತ್ರೆಯು ಉದ್ಘಾಟನೆಗೆ ಸಿದ್ದವಾಗಿದ್ದು, ಅತಿ ಶೀಘ್ರದಲ್ಲಿ ಉದ್ಘಾಟನೆಗೊಳಿಸುವ ಮೂಲಕ ಸಾರ್ವಜನಿಕ ಸೇವೆಗೆ ಅನುವು ಮಾಡಿಕೊಳ್ಳಲಾಗುವುದು ಎಂದು ಹೇಳಿದರು. ಅದು ನಮ್ಮ ಈಗಾಗಲೇ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ, ಟೆಂಡರ್ ಆಗಿದೆ. ಆದರೆ ಯಾಕೆ ಪೆಂಡಿಂಗ್ ಇದೆ ಅಂದರೆ ಆ ಒಂದು ಹಳೆ ಆಸ್ಪತ್ರೆ ಅವರು ಶಿಫ್ಟ್ ಆದಮೇಲೆ, ಅಂದರೆ ಗೈನಕಾಲಜಿ ಡಿಪಾರ್ಟ್ಮೆಂಟ್ ಹೊಸ ಬಿಲ್ಡಿಂಗಲ್ಲಿ ಶಿಫ್ಟ್ ಆದಮೇಲೆ, ಯಾಕಂದರೆ ಅದು ನಮ್ಮ ಏನು ಜಯದೇವ ಏನು ಕಾರ್ಯನಿರ್ವಹಿಸ್ತಾ ಇದೆ ಅಲ್ಲಿ ಶಿಫ್ಟ್ ಆಗಬೇಕು. ಅವರು ಅಲ್ಲಿ ಶಿಫ್ಟ್ ಆದಮೇಲೆ ಹಳೆ ಆಸ್ಪತ್ರೆ ಡಿಮಾಲಿಷ್ ಮಾಡಿ ಅಲ್ಲಿ 2 ಆಸ್ಪತ್ರೆ ಬರ್ತವೆ. ಒಂದು 50 ಬೆಡ್ಡಿನ ಕ್ರಿಟಿಕಲ್ ಕೇರ್ ಯೂನಿಟು, ಆಮೇಲೆ 200 ಬೆಡ್ಡಿನ ಮದರ್ ಆ್ಯಂಡ್ ಚೈಲ್ಡ್ ಆಸ್ಪತ್ರೆ. ಇವೆರಡೂ ಕೂಡ ನಾವು ಅಡಿಗಲ್ ಮಾಡ್ತೀವಿ. ಯಾಕಂದರೆ ಅದು ಬಿಲ್ಡಿಂಗ್ ಡೆಮಾಲಿಷನ್ಗೆ ವೇಟ್ ಮಾಡ್ತಾ ಇದ್ದೀವಿ. ಜಯದೇವ ಶಿಫ್ಟ್ ಆದಮೇಲೆ ಅವೆರಡು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಅವೆರಡು ಪ್ರಾರಂಭ ಆಗ್ತದೆ. ಅದಾದಮೇಲೆ ಒಂದು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್, ಇದನ್ನು ಕೂಡ ನಮಗೆ ಯೂನಿವರ್ಸಿಟಿಯವರು 10 ಎಕರೆ ಜಾಗ ಕೊಟ್ಟಿದ್ದಾರೆ. ಆ 10 ಎಕರೆ ಜಾಗದಲ್ಲಿ ಒಂದು 92 ಕೋಟಿ ವೆಚ್ಚದಲ್ಲಿ ಒಂದು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್, ಇದು ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಇದು ಕೇವಲ ಬೆಂಗಳೂರಲ್ಲಿ ಮಾತ್ರ ಇದೆ. ಅದರ ಮೊದಲನೇ ಬ್ರಾಂಚ್ ಕಲಬುರಗಿಗೆ ಮಾಡ್ತಾ ಇದ್ದೀವಿ, ಮತ್ತೆಲ್ಲೂ ಇಲ್ಲ ರಾಜ್ಯದಲ್ಲಿ. ಒಂದು ಬೆಂಗಳೂರು, 2ನೇದು ಕಲಬುರಗಿ. ಹಾಗಾಗಿ ಅದನ್ನು ಕೂಡ ನಾವು ಅಡಿಗಲ್ ಮಾಡ್ತಾ ಇದ್ದೀವಿ. ಅದು ಟೆಂಡರ್ ಪ್ರೊಸೆಸ್ಸಲ್ಲಿದೆ, ಅದನ್ನು ಕೂಡ ಮಾಡ್ತೀವಿ. ಅದಲ್ಲದೆ ಇವತ್ತು ನಾವು ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ನಾವು ಅಡಿಗಲನ್ನು ಹಾಕಿದ್ವಿ. ಅದಕ್ಕೆ ಅಂದರೆ ನಮ್ಮ ಬರ್ನ್ಸ್ ಯೂನಿಟ್ಗೆ ಮತ್ತು ಬರ್ನ್ಸ್ ಯೂನಿಟ್ ಕೆಲಸ ನಡೀತಾ ಇದೆ. 1 ಸ್ಲ್ಯಾಬ್ ಬಿದ್ದಿದೆ ಆಲ್ರೆಡಿ. ಆಮೇಲೆ ಒಂದು ಕ್ಯಾನ್ಸರ್ ಆಸ್ಪತ್ರೆ, 150 ಬೆಡ್ಡಿನ ಒಂದು ಕ್ಯಾನ್ಸರ್ ಆಸ್ಪತ್ರೆ ಒಂದು ಅಡಿಷ್ನಲ್ ಆಗಿ ಕೂಡ ಈಗಾಗಲೇ ಅದನ್ನು ಕೂಡ ಕೆಲಸ ಪ್ರಾರಂಭ ಆಗಿದೆ. ಡಿಮೋಲೇಷನ್ ಮಾಡಬೇಕಾಗಿತ್ತು, ಡಿಮೋಲೇಷನ್ ಕೆಲಸ ಪ್ರಾರಂಭ ಆಗಿದೆ. ಇವೆಲ್ಲ ನಾವು ಕಲಬುರಗಿಯ ಜನತೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಜಯದೇವ ಆಸ್ಪತ್ರೆ, ತಾಯಿ ಮಗು ಆಸ್ಪತ್ರೆ, ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತು, ಕ್ರಿಟಿಕಲ್ ಕೇರ್ ಯೂನಿಟ್ ಮತ್ತು ಒಂದು ಕಿದ್ವಾಯಿ 150 ಬೆಡ್ಡಿನ ಒಂದು ಆಸ್ಪತ್ರೆ, ಇವೆಲ್ಲ ಸವಲತ್ತನ್ನು ಕಲಬುರಗಿಗೆ, ಇದೊಂದು ಡಿವಿಷನಲ್ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಇಲ್ಲಿ ಜನರು ಎಲ್ಲ ರೀತಿಯ ವ್ಯವಸ್ಥೆ ಕಲ್ಪಿಸೋದಕ್ಕೆ
ಇವತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ವತಿಯಿಂದ ನಮ್ಮ KKRDBಯ ಸಹಯೋಗದಿಂದ ಇವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ನಮ್ಮ ಕೌಶಲ್ಯ ಅಭಿವೃದ್ಧಿ ಇಲಾಖೆಯಲ್ಲಿ ಕಲಬುರಗಿಯಲ್ಲಿ ನಮ್ಮ ITI ಕಾಲೇಜ್, ಸರ್ಕಾರಿ ITI ಕಾಲೇಜು ಒಂದು ಭಾಳ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಕಾಲೇಜು. ಅದಕ್ಕೆ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಬಿಲ್ಡಿಂಗನ್ನು ಕಟ್ತಾ ಇದ್ದೀವಿ. ಈಗಾಗಲೇ ಟೆಂಡರ್ ಆಗಿದೆ, ಅದನ್ನು ಕೂಡ ಅಡಿಗಲ್ ಮಾಡ್ತಾ ಇದ್ದೀವಿ ಅದೇ ಜಾಗದಲ್ಲಿ. ಮತ್ತೆ ಇನ್ನೂ ಒಂದು ಕಲಬುರಗಿಯಲ್ಲಿ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್. ಈಗ ಇಲ್ಲಿ ನಾವು ಯೂನಿವರ್ಸಿಟಿಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಏನಂದರೆ ಒಂದು ಅಗ್ರಿಮೆಂಟ್ ಸೈನಿಂಗ್ ಕಾರ್ಯಕ್ರಮ ಇದೆ. ಏನಂದ್ರೆ 25 ಎಕರೆ ಅವರು ನಮಗೆ ಲೀಸ್ ಮೇಲೆ ಕೊಡ್ತಾ ಇದ್ದಾರೆ. ಅಲ್ಲಿ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. KKRDB ಸಹಯೋಗದಿಂದ ಅದು ಮಾಡ್ತಾ ಇದ್ದೀವಿ. ಅದಾದಮೇಲೆ ಒಂದು ಕೊಪ್ಪಳಲ್ಲೂ ಕೂಡ ಒಂದು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಮತ್ತು ಬಳ್ಳಾರಿಯಲ್ಲಿ ಒಂದು ಸ್ಕಿಲ್ ಪಾರ್ಕ್ 300 ಕೋಟಿ ವೆಚ್ಚದಲ್ಲಿ ಒಂದು ಸ್ಕಿಲ್ ಪಾರ್ಕ್ ಮಾಡ್ತಾ ಇದ್ದೀವಿ. ಆಮೇಲೆ ಮೈಸೂರಲ್ಲಿ ಒಂದು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಮಾಡ್ತಾ ಇದ್ದೀವಿ. ವರುಣಾದಲ್ಲಿ ಮೈಸೂರಿನ ವರುಣಾದಲ್ಲಿ ಒಂದು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಮಕ್ಕಳು ಯಾರು ಯುವ ನಿಧಿಯಲ್ಲಿ ಎನ್ರೋಲ್ ಆಗ್ತಾ ಇದ್ದಾರೆ, ಎನ್ರೋಲ್ ಆಗಿರೋ ಮಕ್ಕಳನ್ನು ಇವತ್ತು ನಾವು ಅವರಿಗೆ ಬರೀ ನಾವು ಹಣ ಕೊಟ್ಟರೆ ಸಾಲದು ಅಂಥೇಳಿ ಅವ್ರಿಗೆ ಅಡಿಷನಲ್ ಸ್ಕಿಲ್, ಎಂಪ್ಲಾಯಬಲ್ ಸ್ಕಿಲ್ ಕೊಡ್ತಕ್ಕಂಥ ಸದುದ್ದೇಶದಿಂದ ಇವೆಲ್ಲ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಬಳಿಕ ಮಾತನಾಡಿದ KKRDB ಅಧ್ಯಕ್ಷ ಡಾ ಅಜಯ್ ಸಿಂಗ್ ಅವರು, ಜಯದೇವ್ ಹೃದ್ರೋಗ ಆಸ್ಪತ್ರೆ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿಯ ನಂತರ ಇದೀಗ ಕಲಬುರಗಿಯಲ್ಲಿ ಉದ್ಘಾಟನೆಗೊಳ್ಳುತ್ತಿದೆ ಎಂದು ಹೇಳಿದ್ದಾರೆ. ಯೋಜನೆ ಬಹಳ ಮಹತ್ವಾಕಾಂಕ್ಷಿ ಯೋಜನೆ, ಒಂದು ಕಾರ್ಯಕ್ರಮ ಎಲ್ಲ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ. ಬಹುಶಃ ಬ್ಯಾಂಗ್ಳೂರು, ಮೈಸೂರು, ಹುಬ್ಳಿ ನಂತರ ಇವಾಗ ಕಲಬುರಗಿಯಲ್ಲಿ ಈ ತಿಂಗಳು ಇದರ ಒಂದು ಉದ್ಘಾಟನೆ ಆಗ್ತಾ ಇದೆ. 371 ಆರ್ಟಿಕಲ್ 371J ತಿದ್ದುಪಡಿಯಾಗಿ 10 ವರ್ಷ ಆಗಿದೆ. ಆ ಒಂದು ಕಾರಣಕ್ಕಾಗಿ 371 ಬೆಡ್ ಇರತಕ್ಕಂಥ ಒಂದು ಸಂಪೂರ್ಣವಾಗಿ ಡೆಡಿಕೇಟ್ ಆಗಿ ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥ, ಅದರ ಜೊತೆಯಾಗಿ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ KKRDB ಹಾಟ್ ಲೈನ್ ಕೂಡ ಸುಮಾರು ಒಂದು 50 ಆಂಬ್ಯುಲೆನ್ಸಸ್ ಕೂಡ ನಾವು ತಗೊಳ್ತಾ ಇದ್ದೀವಿ. ಹಳ್ಳಿ ಮಟ್ಟದಲ್ಲಿ ಇರ್ತಕ್ಕಂಥ ಜನರಿಗೆ ಹಬ್ ಅಂಡ್ ಸ್ಪೋಕ್ ಮೆಥಡ್ ಅಲ್ಲಿ ಹಳ್ಳಿಯಲ್ಲೂ ಕೂಡ ನಾವು ಮುಟ್ತಕ್ಕಂಥ ಏನಾದರೂ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಒಂದು ಕ್ರೂಷಿಯಲ್ ಅವರ್, ಗೋಲ್ಡನ್ ಅವರ್ ನಾವೇನು ಹೇಳ್ತೀವಿ, ಜೀವ ಉಳಿಸ್ತಕ್ಕಂಥ ಒಂದು ಪ್ರಯತ್ನವೂ ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮತ್ತು ವೈದ್ಯಕೀಯ ಶಿಕ್ಷಣ ನಾವೆಲ್ಲ ಒಂದು ಸಹಯೋಗದಿಂದ ನಾವು ಮಾಡ್ತಾ ಇದ್ದೀವಿ. ಡಾಕ್ಟರ್ ನಂಜುಂಡಪ್ಪ ಅವರ ವರದಿ ಪ್ರಕಾರ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕಂದ್ರೆ ಆರೋಗ್ಯಕ್ಕೆ ಕೊಡಬೇಕು ಮತ್ತೆ ಶಿಕ್ಷಣಕ್ಕೆ ಕೊಡಬೇಕು ಅಂತ ಒಂದು ವರದಿಯೂ ಕೂಡ ಇದೆ. ಅದರ ಪ್ರಕಾರ ನಮ್ಮ ಸರ್ಕಾರ ಬದ್ಧವಾಗಿದೆ. ಇದು ಪ್ರಾರಂಭ ಆಗಿದ್ದು, ಪ್ರಸ್ತಾವನೆ ಆಗಿದ್ದು ನಮ್ಮ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರು ಇದ್ದಾಗ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವಾಗ ಪ್ರಾರಂಭ ಆಗಿ ಇದು ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಮೊದಲು 182 ಕೋಟಿ 65 ಲಕ್ಷ, ನಂತರ 40 ಕೋಟಿ ಮತ್ತು ಈ ವರ್ಷವೂ ಕೂಡ ಸುಮಾರು ಒಂದು 78 ಕೋಟಿ ನೇರವಾಗಿ ನಾವು ಕೊಡ್ತಾ ಇದ್ದೀವಿ. ಈ ಒಂದು ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರಯತ್ನ ಒಂದು ಇದೆ, ಇದು ಅನುಕೂಲ ಆಗ್ತದೆ. ಮತ್ತೆ ಇದರ ಜೊತೆಯಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಮೊನ್ನೆ ನಡೆದಿರುವಂತಹ ಸೆಪ್ಟೆಂಬರ್ 17ನೇ ತಾರೀಕಿಗೆ ಕೆಲವು ತೀರ್ಮಾನಗಳು ಏನಾಗಿದೆ, ಅದರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು, ಅರ್ಬನ್ CHC, ಅರ್ಬನ್ PHC ಮತ್ತೆ 30 to 50 ಬೆಡ್ ಮೇಲ್ದರ್ಜೆ ಇರತಕ್ಕಂಥ ಆಸ್ಪತ್ರೆಗಳು, 30 ರಿಂದ 100 ಬೆಡ್ ಇರತಕ್ಕಂಥ ಆಸ್ಪತ್ರೆಗಳು ಮತ್ತು ತಾಲೂಕು ಮಟ್ಟದಲ್ಲಿ ಇರತಕ್ಕಂಥ ಕೆಲವು ಆಸ್ಪತ್ರೆಗಳಿಗೆ ಅನುಕೂಲ ಆಗಬೇಕಂತ 857 ಕೋಟಿ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನುಕೂಲ ಆಗಬೇಕು ಅಂತ ಒಂದು ಪ್ರಸ್ತಾವನೆ ಏನಿದೆ, ಮೊನ್ನೆಯೂ ಕೂಡ ವೈದ್ಯಕೀಯ ಶಿಕ್ಷಣ ಸಚಿವರು, ಆರೋಗ್ಯ ಸಚಿವರ ಜೊತೆ ನಾವು ಮಾತಾಡಿ ಈಗಾಗಲೇ ಒಂದು 441 ಕೋಟಿ ಅಷ್ಟು ಒಂದು DPR ಕೂಡ ತಯಾರಾಗಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಅಭಿವೃದ್ಧಿಗಾಗಿ ವಿಶೇಷವಾಗಿ ಆರೋಗ್ಯ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಕಾಳಜಿ ವಹಿಸಿ, ಈಗಾಗಲೇ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳಿದ್ರು, ನಮ್ಮ MCH ಆಸ್ಪತ್ರೆಗಳಾಗಿರಬಹುದು, ಕಿದ್ವಾಯಿ ಆಸ್ಪತ್ರೆಗಳಾಗಿರಬಹುದು, ಇಂದಿರಾ ಗಾಂಧಿ ಆಸ್ಪತ್ರೆ ಆಗಿರಬಹುದು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಾಗಿರಬಹುದು, ಇವತ್ತು ನಾವಿಲ್ಲಿರ್ತಕ್ಕಂಥ ಜಯದೇವ ಆಸ್ಪತ್ರೆ, ಇಡೀ ಸಂಪೂರ್ಣವಾಗಿ ನಾವು ಬದ್ಧರಾಗಿದ್ದೀವಿ. ಈ ಒಂದು ಜನರಿಗಾಗಿ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಜಗದೇವ್ ಗುತ್ತೇದಾರ್ ಸೇರಿದಂತೆ ಜಯದೇವ್ ಆಸ್ಪತ್ರೆಯ ಅಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.
ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜನ್ಮದಿನದ ಪ್ರಯುಕ್ತ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ 1100 ಪೌರ ಕಾರ್ಮಿಕ ಮಹಿಳೆಯರಿಗೆ ಉಡಿತುಂಬುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಅಫ್ಜಲ್ಪುರ್ ಶಾಸಕ ಎಂವೈ ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬಹಳ ಅಪರೂಪದ ಸಮಾರಂಭ ಅಂತೇಳಿ ನಾವು ಭಾವಿಸಬೇಕಾಗ್ತದೆ. ಇವತ್ತ ಶ್ರೀ ಯುವ ನಾಯಕರಾದಂಥ ಪ್ರಿಯಾಂಕ ಖರ್ಗೆ ಅವರ ಹುಟ್ಟುಹಬ್ಬ ಆಗಬೇಕು ಅನ್ನೋದು ಎಲ್ಲರ ಹಂಬಲದಿಂದ ಇವತ್ತ ಅವರು ಹುಟ್ಟುಹಬ್ಬ ಅವರು ಸಮ್ಮುಖದಲ್ಲಿ ಆಗಬೇಕು ಅನ್ನೋ ಎಲ್ಲರ ಆಸೆ ಇದ್ದೇ ಇರ್ತದೆ. ಆದರೆ ಅವ್ರು ಹೇಳಿದ್ರು, ನಾನು ಹುಟ್ಟುಹಬ್ಬವನ್ನು ನಾನು ಮಾಡ್ಕೊಳ್ಳೋದಿಲ್ಲ, ನಾನು ಯಾವಾಗಲೂ ಮಾಡ್ಕೊಳ್ಳಿಲ್ಲ, ಮುಂದೆ ಆದರೂ ಮಾಡ್ಕೊಳ್ಳಲ್ಲ ಅಂತೇಳಿ ಹೇಳಿದ ಮೇಲೆ ಅವರೆಲ್ಲ ಅಭಿಮಾನ ಬಳಗದವರು ಒಂದು ವಿಚಾರ ಮಾಡಿದ್ರು. ಅವರ ಹುಟ್ಟುಹಬ್ಬ ಇವತ್ತು ಒಂದು ಅರ್ಥಪೂರ್ಣ ಆಗಬೇಕಾದ್ರೆ ನಾವು ಏನಾದರೂ ಸಮಾಜದ ಕೆಲಸ ಮಾಡೋಣ, ಬಡವರ ಕೆಲಸ ಮಾಡೋಣ ಅಂಥೇಳಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮ, ಕೆಲವರು ಏನು ಈಗ ಆಸ್ಪತ್ರೆ ಚಿಕಿತ್ಸೆಯನ್ನು ಮಾಡಿಸಿದ್ದು ನೀವು ಕಂಡಿದ್ದೀರಿ. ಅದೇ ರೀತಿ ಆಸ್ಪತ್ರೆಗೆ ಹೋಗಿ ಹಣ್ಣು ಹಂಪಲ ಹಂಚುವ ಕಾರ್ಯಕ್ರಮ ಆಗಲಿ, ಅನೇಕ ರೀತಿಯಿಂದ ಕಾರ್ಯಕ್ರಮ ಅವರ ಹುಟ್ಟುಹಬ್ಬದ ದಿವಸ ನಡೆದು ಹೋಗಿದೆ. ಆದರೆ ಲಚ್ಚಪ್ಪ ಜಮಾದಾರರು ಬಹಳ ಪವಿತ್ರವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರ ಹುಟ್ಟುಹಬ್ಬದ ವಿಚಾರವಾಗಿ. ಯಾಕಂದರೆ ಪೌರ ಕಾರ್ಮಿಕರು ಅಂತಂದರೆ ಇವತ್ತು ನಮ್ಮ ಎಲ್ಲ ಸ್ವಚ್ಛತೆ ಕಾಪಾಡುವಂಥ ಕೆಲಸದಲ್ಲಿ, ಕಠಿಣ ಕೆಲಸದಲ್ಲಿ ಅವರು ತೊಡಗಿದವರಿದ್ದಾರೆ. ಅವರ ಬದುಕು ಮೇಲ್ಮಟ್ಟಕ್ಕೆ ಹೋಗಬೇಕು, ಎಲ್ಲ ರೀತಿಯಿಂದ ಅವರಿಗೆ ಸೌಲಭ್ಯ ಸಿಗಬೇಕು, ಸಮಾಜದ ಎಲ್ಲ ಸದಸ್ಯರು ಕೂಡ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಅನ್ನೋದು ದೃಷ್ಟಿಯಿಂದ ಇವತ್ತು ಅವರದೇನು ಸಂಘ ಇದೆ, ಹೋರಾಟದ ಸಂಘದ ಮುಖಾಂತರ ಇವತ್ತು 1100 ಪೌರ ಕಾರ್ಮಿಕರಿಗೆ ಇವತ್ತು ಉಡಿತುಂಬೋ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದಾರೆ. ಇದನ್ನು ನೋಡಿ ಮತ್ತೊಬ್ಬರು ಕೂಡ ಮುಂದೆ ಬರ್ತಾರೆ. ಇಂಥ ಕಷ್ಟದಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೂಡ ಬರ್ತಾ ಇರ್ತಾರೆ. ಮತ್ತು ಇವತ್ತು ಏನು ನಮ್ಮ ಪೌರ ಕಾರ್ಮಿಕ ಮಹಿಳೆಯರು ತಾಯಂದಿರಿದ್ದೇವೆ, ನಿಮ್ಮ ಸೇವೆಯನ್ನು ನಾವು ಯಾವಾಗಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕರೋನಾದಲ್ಲಿ ನೀವು ನಮ್ಮ ಪ್ರಾಣ ಉಳಿಸಿದವರೇ ನೀವೇ. ಇದಾದ ನಂತರ ಈ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಮತ್ತು ಆಸ್ಪತ್ರೆಯಲ್ಲಿ ಸೇವೆ ಮಾಡುವಂಥ ಸಿಬ್ಬಂದಿ ಆಗಿರ್ಬೋದು, ಇವರೆಲ್ಲರೂ ಕೂಡ ತಮ್ಮ ಪ್ರಾಣದ ಹಂಗಿರಲಾರದು ಇವತ್ತು ಕರೋನಾ ಸಮಯದಲ್ಲಿ ನಮ್ಮ ಸೇವೆಯನ್ನು ಮಾಡಿದ್ದಾರೆ. ಆದರೆ ಪೌರ ಕಾರ್ಮಿಕರು ಕೂಡ ತಮ್ಮ ಪ್ರಾಣದ, ಯಾಕಂದ್ರೆ ನಾವು ಯಾರೂ ಹೊರಗೆ ಬರ್ತಿರಲಿಲ್ಲ. ಯಾಕೆ ಮೋದಿಯವರು ಹೇಳಿದಾಗ ನಾವು ಗಂಟೆ ಬಾಗಿಸೋದು ಮನೆಯಲ್ಲಿ ಕೂತಿದೆ. ಆದರೆ ನೀವು ಮಾತ್ರ ಬೀದಿಗಿಳಿದು ಸ್ವಚ್ಛತೆಯಲ್ಲಿ ಕಾಪಾಡಿ ಕರೋನಾ ಓಡಿಸುವಂಥ ಕೆಲಸ ಮಾಡಿದ್ದು ಇದಕ್ಕೆ ನಿಮಗೆ ಅಭಿನಂದನೆ. ಬಳಿಕ ಮಾತನಾಡಿದ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯ ಅಧ್ಯಕ್ಷ ಲಚ್ಚಪ್ಪ ಜಮಾದಾರ್ ಅವರು, ದಲಿತರ, ಶೋಷಿತರ, ಕೋಲಿ ಕಾರ್ಮಿಕರ ಧ್ವನಿಯಾಗಿ ಹಗಲಿರುಳು ಶ್ರಮಿಸುತ್ತಿರುವ ರಾಜ್ಯದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ನಾಡಿನ ಯುವಕರ ಕಣ್ಮಣಿಯಾಗಿದ್ದಾರೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಚಳವಳಿ ಮಾಡುವ ಮೂಲಕ ಒಂದು ಹೋರಾಟದ ಹೆಜ್ಜೆಯ ಗುರುತಾಗಿರುವಂಥ ಡಾಕ್ಟರ್ BG ಸಾಗರ್ ಸರ್ ಅವರಿಗೆ ನಮ್ಮ ಸಮಿತಿ ಕಡೆಯಿಂದ ಒಂದು ಚಳವಳಿ ರತ್ನ ಪ್ರಶಸ್ತಿಯನ್ನು ಅವರಿಗೆ ಈ ಕಾರ್ಯಕ್ರಮದಲ್ಲಿ ನೀಡಿದ್ದೇವೆ. ಸಾಗರ್ ಸಾಹೇಬರೇ ಮತ್ತು ಇನ್ನೊಬ್ಬ ನಮ್ಮ ಯುವ ನಾಯಕರು
ಅರುಣ್ ಕುಮಾರ್ MY ಪಾಟೀಲ್ ಸಾಹೇಬರು. ಇವತ್ತು ಈ ರಾಜ್ಯದಲ್ಲಿ ನಾವು ಯುವಕರ ಒಂದು ಕಣ್ಮಣಿಯಾದಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಅಫಜಲ್ಪುರ್ ಕ್ಷೇತ್ರದಲ್ಲಿ ಅವರ ಓಡಾಟ, ಪ್ರತಿಯೊಂದು ಕಾರ್ಯಕ್ರಮ, ಪ್ರತಿಯೊಂದು ಸಂದರ್ಭಗಳಲ್ಲಿ ಅವರಷ್ಟು ಕ್ಷೇತ್ರದಲ್ಲಿ ತಿರುಗಾಡುವವರು ನಾವು ಬಹುಶಃ ಯಾರಿಗೂ ನೋಡಿಲ್ಲ. ಅಂತ ಒಬ್ಬ ನಾಯಕರು ನಮ್ಮ ಅರುಣ್ ಕುಮಾರ್ MY ಪಾಟೀಲ್ ಸಾಹೇಬರು. ಅವರಿಗೆ ನಾವು ಯುವರತ್ನ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಇನ್ನೋರ್ವ ಯುವ ನಾಯಕರು ನಮ್ಮ ಮತೀನ್ ಅಹ್ಮದ್ ಪಟೇಲ್, ಅವರು ಕೂಡ ಇವತ್ತು ಅರುಣ್ ಕುಮಾರ್ ಸಾಹೇಬರ ಜೊತೆಗೆ ಇವತ್ತು ಸಮಾಜದಲ್ಲಿರುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯುವಕರಿಗೆ ಸಂಘಟಿಸುವ ಒಂದು ಕೆಲಸವನ್ನ ಇವತ್ತು ನಮ್ಮ ಕ್ಷೇತ್ರದ ಅಷ್ಟೇ ಅಲ್ಲದೆ ಕಲಬುರಗಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಆಗಿದ್ರು, ಇವತ್ತು ವಕ್ಫ್ ಬೋರ್ಡ್ ಮೆಂಬರ್ ಕೂಡ ಆಗಿದ್ರು. ಅಂತ ಒಬ್ಬ ನಾಯಕರನ್ನು ನಾವು ಗುರುತಿಸಿ ಇವತ್ತು ಯುವ ಚೇತನ ಅಂತ ಒಂದು ಪ್ರಶಸ್ತಿಯನ್ನು ನೀಡಿದ್ದೇವೆ. ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷವಾಗಿ ಏನು ವಿಠಲ್ ಹೇರೂರ್ಜಿಯವರ ಒಂದು ಕನಸು, ವಿಠಲ್ ಹೇರೂರ್ಜಿಯವರ ಕನಸು ಏನಾಗಿತ್ತಪ್ಪ ಅಂದ್ರೆ ನಮ್ಮ ಏನು ಕೂಲಿ ಸಮಾಜ, ಈ ಸಮಾಜವನ್ನ ಸಂಘಟನೆ ಮಾಡಬೇಕು, ಈ ಸಮಾಜವನ್ನ ಜಾಗೃತಿ ಮಾಡಬೇಕು, ಈ ಸಮಾಜವನ್ನ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರುವಂತ ನ್ಯಾಯ, ಸರ್ಕಾರದ ನ್ಯಾಯ ಕೊಡಿಸುವಂತ ಒಂದು ಕೆಲಸ ಮಾಡಬೇಕಂತ ಹೇಳಿ ಸಮಾಜ ಸಲುವಾಗಿ ಹೋರಾಟ ಮಾಡಿ ನಮ್ಮನ್ನ ಒಂದು ದಾರಿದೀಪವಾದಂಥ ಸನ್ಮಾನ್ಯ ವಿಠಲ್ ಹೇರೂರ್ಜಿಯವರ ಒಂದು ಮಾದರಿಯಲ್ಲಿ, ಅವರ ಒಂದು ದಾರಿಯಲ್ಲಿ ನಡೀತಾ ಇರುವಂತ ನಮ್ಮ ನೀಲಕಂಠರಾವ್ ಜಮಾದಾರ್ ಸರ್ ಇವತ್ತು ಅವರು AWE ಆಗಿ ರಿಟೈರ್ಡ್ ಆಗಿದ್ದಾರೆ. ಆದರೂ ಕೂಡ ಸಮಾಜ ಸಂಘಟನೆಯಲ್ಲಿ ನೌಕರಸ್ಥರನ್ನ ಇವತ್ತು ಕಲಬುರಗಿ ಜಿಲ್ಲೆಯ ಗಂಗಾಮತ ನೌಕರ ಸಂಘದ ಅಧ್ಯಕ್ಷರಾಗಿ ಸುಮಾರು 10 ವರ್ಷ ಮೇಲ್ಪಟ್ಟು ಅಧ್ಯಕ್ಷರಾಗಿ ಕರ್ತವ್ಯ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲರನ್ನ ಸೇರಿಸಿ ಇವತ್ತಿಗೂ ಕೂಡ ಅವರು ನಿವೃತ್ತಿ ಹೊಂದಿದ್ರು ಕೂಡ ಎಲ್ಲರನ್ನೇ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಗುರುತಿಸಿ ಇವತ್ತು ನಮ್ಮ ಸಮಿತಿ ಕಡೆಯಿಂದ ಒಂದು ವಿಠಲ್ ಹೇರೂರ್ಜಿ ಪ್ರಶಸ್ತಿವನ್ನ ನಾವು ಇವತ್ತು ಅವರಿಗೆ ಕೊಟ್ಟಿದ್ದೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನು ನಮ್ಮ ನಾಯಕರಾಗಿರುವಂತಹ ಪ್ರಿಯಾಂಕ್ ಖರ್ಗೆಜಿಯವರು ಅವರ ಒಂದು ಹುಟ್ಟುಹಬ್ಬದ ಈ ಒಂದು ಸಂದರ್ಭದಲ್ಲಿ ಅವರ ಏನು ಯಾವ ವಿಚಾರ ಇದೆ, ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಅಂಬಿಗರ ಚೌಡಯ್ಯ, ಮಾತಾ ಮಾಣಿಕೇಶ್ವರಿ ಅವರೆಲ್ಲರ ಏನು ವಿಚಾರಪ್ಪ ಅಂದ್ರೆ ಇವತ್ತು ಯಾವುದೇ ಆಡಂಬರಕ್ಕೆ ಒತ್ತು ಕೊಡಬಾರ್ದು, ಯಾವುದೇ ಆಡಂಬರ ಮಾಡಬಾರ್ದು, ಒಂದು ಯಾವುದೇ ಒಂದು ವೈಭವೀಕರಣ ಮಾಡಬಾರ್ದು, ಸರಳವಾಗಿ ಏನಾದರೂ ಅವರ ಒಂದು ಸಂದೇಶ ಏನಪ್ಪ ಪ್ರಿಯಾಂಕ್ ಖರ್ಗೆಜಿಯವರಪ್ಪ ಅಂದ್ರೆ ನಾವು ಹುಟ್ಟುಹಬ್ಬವನ್ನ ಇವತ್ತು ಬೆಂಗಳೂರು ರಾಜ್ಯದಲ್ಲಿ ಏನು ಅರಮನೆ ಮೈದಾನದಲ್ಲಿ ನಮ್ಮೆಲ್ಲ ಪ್ರಿಯಾಂಕ್ ಖರ್ಗೆಜಿಯವರ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಶಾಸಕರು ಅನೇಕ ಜನ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೋದಾಗಿತ್ತು. ಆದರೂ ಅವರು ಅದಕ್ಕೆ ಈ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಬೋದು ಬೇಡ, ನಾನು ಅದಕ್ಕೆ ಆಡಂಬರಕ್ಕೆ ಒತ್ತು ಕೊಡಲ್ಲ. ಇವತ್ತು ಏನು ನನ್ನ ಹುಟ್ಟುಹಬ್ಬದ ಅಂಗವಾಗಿ ನಿಮಗೆ ಏನಾದರೂ ಮಾಡಬೇಕು ಅನ್ನುವಂಥ ಮನಸ್ಸಿತ್ತು ಅಂದ್ರೆ ಈ ರಾಜ್ಯದಲ್ಲಿರುವಂತಹ ಬಡ ಜನರಿಗೆ ಆ ಸಹಾಯವಾಗುವಂಥ ಕೆಲಸ ಮಾಡ್ರಿ, ಕೂಲಿ ಕಾರ್ಮಿಕರಿಗೆ ಸಹಾಯ ಆಗುವಂಥ ಕೆಲಸ ಮಾಡ್ರಿ, ಬಡ ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯ ಆಗುವಂಥ ಕೆಲಸ ಮಾಡಿದ್ರು ಅದು ನನ್ನ ಹುಟ್ಟುಹಬ್ಬಕ್ಕೆ ಒಂದು ಸಾರ್ಥಕ ಬರ್ತಂತ ಅವರ ಒಂದು ಸಂದೇಶ ಇರೋದ್ರಿಂದ ಈ ಸಮಾರಂಭದಲ್ಲಿ ಸಮಿತಿಯ ವತಿಯಿಂದ 1100 ಮಹಿಳಾ ಪೌರ ಕಾರ್ಮಿಕರಿಗೆ ಉಡಿ ತುಂಬುವ ಮೂಲಕ ಅರ್ಥಪೂರ್ಣವಾಗಿ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಶೈಲ ಸಾರಂಗಧರ ಮಠದ ಡಾ ಮಹಂತ ಶಿವಾಚಾರ್ಯರು, ತೊನಸನಹಳ್ಳಿಯ ಡಾ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು ಹಾಗೂ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ವಹಿಸಿಕೊಂಡಿದ್ರು. ಶಾಸಕ ಅಲಂಪ್ರಭು ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್, ಮಾಜಿ ಸಚಿವ ರೇವುನಾಯಕ್ ಬೆಳಂಗಿ, ಡಿಜಿ ಸಾಗರ್, ಅರುಣ್ ಕುಮಾರ್, MY ಪಾಟೀಲ್ ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು ಹಾಗೂ ಸಮುದಾಯದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಗುಲ್ಬರ್ಗಾ ನ್ಯೂಸ್. ಕೇಂದ್ರ ಕಾರಾಗೃಹ ಅಧೀಕ್ಷಕಿ ಅನಿತಾ ಅವರನ್ನು ಬ್ಲಾಕ್ಮೇಲ್ ಮಾಡಿ ಜೀವ ಬೆದರಿಕೆ ಹಾಕಿರುವ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜಿಹಾದಿಗಳಿಗೆ ಹೇಳಿ ಧಿಕ್ಕಾರ, ಸೆಂಟ್ರಲ್ ಜೈಲ್ ಅಧೀಕ್ಷಕಿಯವರಿಗೆ ಪ್ರಾಣ ಬೆದರಿಕೆ ಹಾಕಿರುವ ಧಿಕ್ಕಾರಿಗಳಿಗೆ ಹೇಳಿ ಧಿಕ್ಕಾರ. ಪ್ರತಿಭಟನೆ ನಡೆಸಿದ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅಕ್ಟೋಬರ್ 14ರಂದು ಕಲಬುರಗಿ ಸೆಂಟ್ರಲ್ ಜೈಲಿಗೆ ನೂತನವಾಗಿ ವರ್ಗಾವಣೆಯಾಗಿ ಬಂದಿರುವ ಅಧೀಕ್ಷಕಿ ಅನಿತಾ ಅವರು ಬಂದ ನಂತರ ಜೈಲು ಒಳಗಡೆ ನಡೆಯುತ್ತಿರುವ ಅಕ್ರಮಗಳನ್ನು ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೂ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ಮಾಡಿದ್ದಾರೆ. ಜೈಲು ಒಳಗೆ ನಡೆಯುತ್ತಿದ್ದ ಗಾಂಜಾ, ಸಪ್ಪೆ ಬೀಡಿ, ಸಿಗರೇಟ್, ಗುಟ್ಕಾ ಹಾಗೂ ಮೊಬೈಲ್ ಬಳಕೆಯನ್ನ ಕಡಿವಾಣ ಹಾಕಿರುತ್ತಾರೆ. ಆದ್ದರಿಂದ ಕಾರಾಗೃಹದ ಖೈದಿ ಅನಿತಾ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಎಂದು ದೂರಿದ ಅವರು
ಕೂಡಲೇ ಬೆದರಿಕೆ ಹಾಕಿದ ಆರೋಪಿಗಳನ್ನು ಕಠಿಣ ಕಾನೂನು ಶಿಕ್ಷೆಗೆ ಒಳಪಡಿಸಬೇಕಾಗಿ ಒತ್ತಾಯಿಸಿದ್ದಾರೆ. ಏನು ಇವತ್ತಿನ ದಿವಸ ಕಲಬುರಗಿ ಕೇಂದ್ರ ಕಾರಾಗೃಹ ಯಾವ ರೀತಿ ಅದಪ್ಪ ಅಂದ್ರೆ ಅಲ್ಲಿ ಹೋದಂಥ ಕೈದಿಗಳಿಗೆ ಎಲ್ಲ ಸುಖ ಸಂಪತ್ತು ಸಿಗುವಂಥ ಒಂದು ಕೇಂದ್ರ ಕಾರಾಗೃಹ ಆಗ್ಯದ. ಅದೇ ರೀತಿಯಾಗಿ ಸುಮಾರು ದಿನಗಳಿಂದ ಟಿವಿ ಮಾಧ್ಯಮ ಮುಖಾಂತರ ಅನೇಕ ಸುದ್ದಿಗಳದು ಏನು ಸೆಂಟ್ರಲ್ ಜೈಲಿ ಇರುವಂಥ ಏನು ಗಾಂಜಾದಾಗಿರ್ಬೋದು, ಮೊಬೈಲ್ ಬಳಕೆದಾಗಿರ್ಬೋದು, ಅನೇಕ ಸುದ್ದಿಗಳು ರಾಜ್ಯದ ಸುದ್ದಿ ಆಗ್ಯಾವ. ಅದೇ ರೀತಿ ಮೊನ್ನೆ ಅಕ್ಟೋಬರ್ಗೆ ನೂತನವಾಗಿ ಅಲ್ಲಿ ಅಧ್ಯಕ್ಷತೆಯಾಗಿ ನೇಮಕವಾದಂಥ ಅನಿತಾ ಮೇಡಮ್ ಅವ್ರು ಬಂದ ನಂತರ ಏನು ಸೆಂಟ್ರಲ್ ಜೈಲ ಸಂಪೂರ್ಣವಾಗಿ ತಮ್ಮ ಹತೋಟಿಗೆ ತಗೊಂಡು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರು ಅಲ್ಲಿ ಒಳಗಡೆ ಇರುವಂಥ ಖೈದಿಗಳ ವಿರುದ್ಧ. ಹಾಗೂ ಏನು ಗಾಂಜಾ, ಮೊಬೈಲ್ ಬಳಕೆ, ಸಿಗರೇಟ್, ಗುಟ್ಗಳ ಇದೆಲ್ಲ ಏನು ಕಟ್ಟುನಿಟ್ಟಾಗಿ ಬಂದ್ ಮಾಡಿಸಿದ್ರು. ಇದನ್ನ ತಡ್ಕೊಳ್ಳಾರದೆ ಕೆಲವು ಏನಲ್ಲಿ ಜಿಯಾದಿ ಮನಸ್ಥಿತಿ ಉಳ್ಳಂತ ಖೈದಿಗಳಾದಾರ. ಅವರು ಮೇಡಮ್ ಅವ್ರ ಮೇಲೆ ಅಪಾದನೆ ಮಾಡ್ತಾ ಇದ್ದಾರೆ, ಬ್ಲಾಕ್ ಮೇಲ್ ಮಾಡುವಂತ ಕಾರ್ಯ ಮಾಡತ್ತಾರ. ಅದೇ ರೀತಿಯಾಗಿ ಮೇಡಮ್ ಅವರಿಗೆ ಕಾರ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಧಮಕಿ ಹಾಕ್ಲತ್ತಾರ. ಇದನ್ನು ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಉಗ್ರವಾಗಿ ಖಂಡಿಸುತ್ತೆ. ಅದೇ ರೀತಿ ಇವತ್ತಿನ ದಿವಸ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಸಿಗಬೇಕಪ್ಪ ಅಂದ್ರೆ ಇವತ್ತಿನ ದಿವಸ ಬಹಳ ಕಮ್ಮಿ. ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆಗೆ ಆಗಮಿಸಿದಂತ ಅನಿತಾ ಮೇಡಮ್ ಅವರ ಪರ ಇಡೀ ಕಲಬುರಗಿ ಜನತೆ ಇರುತ್ತೆ. ಅದೇ ರೀತಿಯಾಗಿ ನಾವು ಇವತ್ತಿನ ದಿವಸ ಮಾನ್ಯ ಗೃಹ ಸಚಿವರಿಗೆ ಮನವಿ ಮಾಡ್ಕೊತಾ ಇದ್ದೀವಿ. ಆ ಅಧ್ಯಕ್ಷಕ್ಕೆ ಆದಂತ ಅನಿತಾ ಮೇಡಮ್ ಅವರಿಗೆ ಸೂಕ್ತ ರಕ್ಷಣೆ ನೀಡಬೇಕು. ಅಲ್ಲಿರುವಂತ ಏನು ಜಿಯಾದಿ ಮನಸ್ಥಿತಿ ಉಳ್ಳುವಂತ ಏನು ಖೈದಿಗಳಾದಾರ ಅವರನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಇವತ್ತಿನ ದಿವಸ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಸಂಘಟನೆಯ ಅಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ, ಸಂದೀಪ್ ಮಾನೆ, ಕೇದಾರ್ನಾಥ್ ಕಂತಿ, ದಶರಥ್ ಇಂಗೋಳೆ, ಮಹಾದೇವ್ ಕೋಟ್ನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಬಾಕಿ ವೇತನ ನೀಡುವಂತೆ ಪೌರ ಕಾರ್ಮಿಕರ ಧರಣಿ ಸತ್ಯಾಗ್ರಹ, ಬಿಜೆಪಿ ಪಾಲಿಕೆ ಸದಸ್ಯರ ಬೆಂಬಲ. ಯತ್ನಾಳ್ ವಿರುದ್ಧ ಸವಿತಾ ಹಾಗೂ ಹಡಪದ್ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಬಾಕಿ ವೇತನಕ್ಕಾಗಿ ಆಗ್ರಹಿಸಿ ಕಲಬುರಗಿ ಮಹಾನಗರ ಪಾಲಿಕೆಯ ಗುತ್ತಿಗೆ ನೌಕರರು ಕರ್ತವ್ಯಕ್ಕೆ ಗೈರಾಗಿ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದು, ಪ್ರತಿಭಟನೆಗೆ ಬಿಜೆಪಿ ಮಹಾನಗರ ಪಾಲಿಕೆ ಸದಸ್ಯರು ಬೆಂಬಲಿಸಿದ್ದಾರೆ. ನಗರದ ಮಹಾನಗರ ಪಾಲಿಕೆ ಕಚೇರಿಯ ಎದುರು ನಡೆಯುತ್ತಿರುವ ಹೋರಾಟದಲ್ಲಿ ಭಾಗಿಯಾದ ಬಿಜೆಪಿ ಪಾಲಿಕೆ ಸದಸ್ಯರು ಪೌರ ಕಾರ್ಮಿಕರ ವೇತನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ರು. ನಮ್ಮ ಅವಧಿಯಲ್ಲಿ ಪೌರ ಕಾರ್ಮಿಕರಿಗೆ ಸೂಕ್ತ ಸಮಯಕ್ಕೆ ಸಂಬಳ ನೀಡಲಾಗುತ್ತಿತ್ತು. ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಿನಿಂದ ಪೌರ ಕಾರ್ಮಿಕರ, ವಾಹನ ಚಾಲಕರ, ಲೋಡರ್ಸ್ ಹಾಗೂ ಕ್ಲೀನರ್ಸ್ಗಳ ವೇತನ ನೀಡದೆ ಒತ್ತಾಯಿಸಲಾಗುತ್ತಿದೆ ಎಂದು ಕಾರ್ಮಿಕರು ಜೀವನ ನಿರ್ವಹಣೆ ಸಮಸ್ಯೆ ಉಂಟಾಗ್ತಿದೆ. ಕೂಡಲೇ ಪೌರ ಕಾರ್ಮಿಕರ ಸಂಬಳ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ನಮ್ಮೆಲ್ಲ ತಾಯಂದ್ರು, ಎಲ್ಲ ಅಣ್ತಂದ್ರು, ಎಲ್ಲ ಪೌರ ಕಾರ್ಮಿಕರು ನೀವು ದುಡ್ದಿರಿ, ನೀವು ದುಡ್ದಿ ಪಗಾರ ನಿಮ್ಮ ಮನೆಗೆ ಕೂತಾಗ ಬರಬೇಕು. ಇಲ್ಲಿ ಎದುರು ಕೂತರು ಕೊಡ್ಲಾಗಿದ್ರೆ ನಮಗೆ ಇಂಥ ಪರಿಸ್ಥಿತಿ ಬಂದ್ರೆ ನಮಗೆ ನಾಚಿಕೆ ಹೊಂಟದ. ಯಾಕೆ ಹೊಂಟದಪ್ಪ ಅಂದ್ರೆ ಇಂಥ ಮೇಯರ, ಇಂಥ ಕಮಿಷನರ್ ಸಲಕ್ಕೆ ನಾಚಿಕೆ ಹೊಂಟದ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಏನು ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ನೀವು ಯಾರು ಅವ್ರಿಗೆ ದಾನನೂ ಕೇಳಾಗಿ, ಧರ್ಮನೂ ಕೇಳಾಗಿರಿ, ನೀವು ದುಡ್ದಿ ಪಗಾರ ಕೇಳಾಗತ್ತೀರಿ. ನಿಮ್ಮ ಹಕ್ಕದ ಇದು. ನಿಮ್ಮ ಹಕ್ಕಿನ ಜೊತೆ ನಾವು ಬೆಂಬಲ ಕೊಡ್ಲಿಕ್ಕೆ ಬಂದೀವಿ. ಏನು ಬೆಂಬಲ ಕೊಡ್ಲಿಕ್ಕೆ ಬಂದೀವಿ? ನೀವು ದುಡ್ದಿರಿ, ನಿಮ್ಮ ಪಗಾರ ಕೊಡ್ರಿ. ನಿಮ್ಮ ಪಗಾರ ಕೊಡ್ಲಿ, ನಾವು ನಿಮ್ಮ ಜೊತೆ ಇಲ್ಲೇ ಕೊಡ್ತೀವಿ. ಅದಕ್ಕೆ ನೀವು 4 ದಿವಸ, ಇವತ್ತು 5ನೇ ದಿವಸದ ನಿಮಗೆ ಅವ್ರು ಸುಮ್ಮನೆ ಸೌಜನ್ಯಕ್ಕಾದ್ರೆ ಬಂದು ಕೇಳಿಲ್ಲ. ಪಗಾರ ಕೊಡ್ತೀವಿ ಅಂತ ಹೇಳಿದ್ರೆ ಬಿಡ್ರಿ. ಏನು ಸುದ್ದಿ ಇನ್ನೇ 2 ದಿನ ನಿಂದ್ರಿ 4 ದಿನ ಅಂತ ಹೇಳಿದ್ರು ಬಂದಿಲ್ಲ.
ಇವ್ರು ಹೆಂಗ್ ಆಟ ಆಡ್ಲದಾರಪ್ಪ ಅಂದ್ರ ನೀವು ಸ್ಟ್ರೈಕ್ ಕೂತಾಗ 1 ತಿಂಗಳು ಪಗಾರ ಹಾಕ್ತಾರ, ಮತ್ತೆ ಬಸ್ ಕಳಿಸ್ತಾರ, ಮತ್ 4 ತಿಂಗಳು ಬಿಟ್ಟು ಬಾ ಅಂತಾರ. ಅದಕ್ಕೆ ಈಗ ನಾ ಹೇಳ್ತೀನಿ, ನಿಮ್ಗೆಲ್ಲರಿಗೆ ವಿನಂತಿ ಮಾಡ್ತೀನಿ, ಈ ವಿಷಯದ ನಾವು ಯಾರು ರಾಜಕೀಯ ಮಾಡಂಗಿಲ್ಲ. ಯಾಕಂದ್ರ ಕಷ್ಟ ಅಂದ್ರೆ ಎಲ್ಲರಿಗೂ ಅಷ್ಟೇ ಇರ್ತದ, ನೋವು ಅಂದ್ರೆ ಎಲ್ಲರಿಗೆ ಇರ್ತದ. ಎಲ್ಲರಿಗೆ ಸಂಸಾರ ಅದ, ಎಲ್ಲರಿಗೆ ಮನಿ ಅದ, ಎಲ್ಲರಿಗೆ ಮಕ್ಕಳವ, ಎಲ್ಲರೂ ಮನಿ ಕಿರಾಯ ಇರ್ತದ, ದವಾಖಾನೆ ಇರ್ತದೆ, ಸಾಲಿ ಇರ್ತದೆ, ಫೀಸ್ ಇರ್ತದೆ, ಎಲ್ಲ ಇರ್ತದ. ಕಮಿಷನರ್ಗೂ ಅದ, ನಮ್ಮ ಪೌರ ಕಾರ್ಮಿಕರಿಗೂ ಅದ, ಅವ್ರಿಗೂ ಪಗಾರ ಬೇಕು, ನಮಗೂ ಪಗಾರ ಬೇಕು. ಹಾಗಾಗಿ ಇವತ್ತಿನ ದಿವಸ ನಾವು ನಮ್ದು 5 ತಿಂಗಳ ಪಗಾರ, ನಮ್ಮ ಡಿ ಎ ಏನ್ ಬರಬೇಕು ಅದು ಅಷ್ಟು ಬರತನ ನಾವು ಯಾರು ಇಲ್ಲಿ ಅಲೆಗಾಡಲ್ಲ, ನಾವು ಯಾರಿಗೂ ಬಗ್ಗಲ್ಲ, ಯಾರಿಗೂ ಜಗ್ಗಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಹಕ್ಕದ. ನಾವು ಯಾರು ಮನೆ ಬಂದು ಭಿಕ್ಷೆ ಬಿಡಲಾಗಿವಿ, ದಾನ ಕೇಳಲಾಗಿವಿ, ಧರ್ಮ ಕೇಳಲಾಗಿವಿ. ನಾವು ನಮ್ಮ ಪೌರ ಕಾರ್ಮಿಕರು ಮುಂದೆ 5ವರೆಗೆ ಬರ್ತಾರೆ ನೌಕರಿ ಮಾಡ್ಲಿಕ್ಕೆ. ಒಂದಿನ ಅವ್ರು ನೌಕರಿ ಬರ್ಲಿಲ್ಲ, ಪಗಾರ ಕಟ್ ಮಾಡ್ತಾರ. ಮತ್ತೆ ಯಾವಾಗ ಅವ್ರು ಪಗಾರ ಕಟ್ ಮಾಡ್ತಾರ ದುಡ್ಡಿ ಪಗಾರ ಕೊಡ್ಲಿಕ್ಕೆ ಅವ್ರಿಗೆ ದಾಡಿ ಬಿಡ್ತದೆ. ಅದಕ್ಕೆ ಇವತ್ತಿನ ದಿವಸ ನಾವು ಈಗಾಗಲೇ ಕಳೆದ 10 ದಿವಸದ ನಾವು ಕಮಿಷನರ್ ಜೊತೆ ಮಾತಾಡ್ತಾ ಇದ್ದೀವಿ. ನಾವು ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಹಾಗೂ ವಿರೋಧ ಪಕ್ಷ ನಾಯಕರು ಹಾಗೂ ನಮ್ಮ ಡೆಪ್ಟಿ ಮೇಯರ್, ಎಕ್ಸ್ ಡೆಪ್ಟಿ ಮೇಯರ್ ಅವರು ಹಾಗೂ ಕೃಷ್ಣ ನಾಯಕರು ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಇವತ್ತು ನಾವೆಲ್ಲರಿಗೆ ಕೃಷ್ಣ ರೆಡ್ಡಿಯವರು ಇವತ್ತು ನನಗೊಂದು ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಪೌರ ಕಾರ್ಮಿಕರ ಜೊತೆಯಲ್ಲಿ ನಾವೆಲ್ಲ ಮಹಾನಗರ ಪಾಲಿಕೆ ಸಿಬ್ಬಂದಿಯವರು ಎಲ್ಲರೂ ಕೈ ಜೋಡಿಸಿ ಅವ್ರ ಜೊತೆ ಬಂದಿದ್ದಕ್ಕೆ ನಾವೆಲ್ಲರಿಗೂ ಮತ್ತೊಮ್ಮೆ ನನ್ನ ಕಡೆಯಿಂದ ಮತ್ತು ನಮ್ಮ ಪೌರ ಕಾರ್ಮಿಕರ ವತಿಯಿಂದ ಅವರಿಗೆ ವಂದನೆಗಳು ಸಲ್ಲಿಸ್ತೇನೆ. ಇವತ್ತು ಏನೇ ಬರಲಿ ನಾವೆಲ್ಲ ಒಕ್ಕಟ್ಟಿದ್ದೆವು. ಇವತ್ತು ಇದಕ್ಕಿಂತ ಮೊದಲು ಯಾವುದೇ ರೀತಿಯಾದಂಥ, ನಾನು ಎಕ್ಸ್ ಮೇಯರ್ ಇದ್ದಿದ್ದೆ, ಆಗ ಡೆಪ್ಟಿ ಮೇಯರ್ ಸಾಹೇಬರಿದ್ದರು, ಈ ರೀತಿ ಆದರೂ 4-5 ತಿಂಗಳು ಯಾವುದೇ ರೀತಿಯಂಥ ಪಗಾರ ನಿಂತಿಲ್ಲ. ನನಗೆ ಅನಿಸ್ಬಿಟ್ಟಿಗೆ ನಮ್ಮ ನಾಲೆಜ್ ಪ್ರಕಾರ 2-3 ತಿಂಗಳಾದರೂ ಪಗಾರ ಇಮಿಡಿಯೇಟ್ ಆಗಿತ್ತು. ಇವತ್ತು ಯಾವುದೇ ಆಫೀಸರ್ಗಳಲ್ಲಿ ಎಲ್ಲ ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದ್ರು, ಅವರು ಕೊಟ್ಟಿರುವಂಥ ಎಲ್ಲ ಬಿಲ್ಲು ಏನು ಕಾಂಟ್ರಾಕ್ಟರ್ ಬಿಲ್ ಅದ, ಆ ಬಿಲ್ಲಿನ ಬದ್ಲಿ ನಿಮಗೆ ಪೇಮೆಂಟ್ ಆಗೋತಿತ್ತು. ಅವ್ರದ್ದೇನು ಮನಿ ಕೊಡ್ತಾ ಇಲ್ಲ. ಇವತ್ತೊಬ್ಬ ಮನಿ ಟ್ಯಾಕ್ಸ್ ಕಟ್ತಾನಪ್ಪ ಅಂದ್ರೆ 40 ರೂಪಾಯಿ ನಿಮ್ಮ ಹಕ್ಕದ, 60 ರೂಪಾಯಿ ಟ್ಯಾಕ್ಸ್ ಕಾರ್ಪೊರೇಷನ್ ಅದ. 40 ರೂಪಾಯಿ ಟ್ಯಾಕ್ಸ್ ಅಂದ್ರೆ ಹಸಿದು ಒಣಗದ ಕಸ ಮತ್ತು ಡೋರ್ ಟು ಡೋರ್ ನೀವೆಲ್ಲ ಕಲೆಕ್ಷನ್ ಮಾಡ್ತೀರಿ. ಅದು ನಿಮ್ಮ ಪಗಾರ, ಅದು ನಿಮ್ಮದು ಪಗಾರ. ಪ್ರತಿಯೊಂದ್ರದಾಗ ನಿಮ್ಮ ಶೇರ್ ಅದ. ಒಂದು ಟ್ಯಾಕ್ಸ್ ಕಟ್ತೀರಿ. ಇವತ್ತು ನಾವು ಯಾವುದೇ ರೀತಿಯಂತ ಒಂದು ನಮ್ದು ಮಾರ್ಕೆಟ್ದಾಗ ಒಂದು ಟ್ಯಾಕ್ಸ್ ಹೋಗ್ತೀರಿ ಅಂದ್ರೆ ಅದ್ರಾಗ ನಿಮ್ಗೆ 40% ನಿಮ್ದು ಯಾವುದೇ ರೀತಿಯ ಪಗಾರ ನಿಂದಿರಬಾರ್ದು. ಯಾಕೆ ನಿಂದಿರಂತ ಗೊತ್ತಿಲ್ಲ. ಫಸ್ಟ್ ಅಫೆನ್ಸ್ ಇಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಬರಬೇಕು, ಹಾಗೂ ಮೇಯರ್ ಅವ್ರು ಬರಬೇಕು, ಹಾಗೂ DC ಅವ್ರು ಬರಬೇಕು, RC ಅವ್ರು ಬರಬೇಕು. ಎಷ್ಟೊತ್ತನ ಅವ್ರು ಬರಲ್ಲ, ಅಷ್ಟೊತ್ತನ ನಾವು ನಿಮ್ಮ ಸಗಟ್ ಹೋರಾಟ ಇರ್ತೇವೆ. ನಿಮ್ಮ ಪಗಾರ ಎಷ್ಟೊತ್ತನ ಸಿಗಲ್ಲ. ಸದಾ ರಾತ್ರಿ ಹಗಲು ಇರುಳು ನಿಮ್ಮ ಜೊತೆ ನಾವು ಇರ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ನನಗೆ ಪೌರ ಕಾರ್ಮಿಕರಪ್ಪ ಅಂತಂದ್ರೆ ನಗರದಲ್ಲಿ ಎಲ್ಲ ನಗರ ಜನತೆಯ ಆರೋಗ್ಯ ಸುರಕ್ಷಿತವಾಗಿರ್ಬೇಕಾದ್ರೆ ಇವತ್ತು ಪೌರ ಕಾರ್ಮಿಕರಂತ ಹೇಳ್ತೀವಿ. ಅಂಥವ್ರದೇ ನೀವು ಸಂಬಳ 6 ತಿಂಗಳ 7 ತಿಂಗಳ ಇಟ್ಕೋತೀರಂದ್ರೆ ಅವ್ರ ಮನೆ ಹೆಂಗೆ ನಡಿಬೇಕು? ನಿಮ್ಮ ಕಮಿಷನರ್ನ ಹೇಳ್ಬಯಸ್ತೀನಿ, ಇವತ್ತ ನಿಮ್ಮದೇ ಪಗಾರ 1-2 ದಿವಸ ಆಯ್ತಂದ್ರೆ ನೀವು ತಾಳಲ್ಲಿ ಯಾರು ಡಿಪಾರ್ಟ್ಮೆಂಟ್ದವರು. ಅಂಥ ಪರಿಸ್ಥಿತಿಯಲ್ಲಿ 6 ತಿಂಗಳ ಅವ್ರ ಮಕ್ಕಳ ಭವಿಷ್ಯ ಹೆಂಗೆ ನಡಿಬೇಕು, ಮನಿ ಹೆಂಗೆ ನಡಿಬೇಕು, ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇದು ಯಾವುದೇ ಪಕ್ಷ ಮತ್ತು ಇದರ ಯಾವುದೇ ಒಂದು ಸಭೆ ಅಲ್ಲ. ನೀವು ಕಾಂಗ್ರೆಸ್ ಅವ್ರು ಕೂಡ ಇಲ್ಲಿ ಬರಬೇಕು, ಆ ಮೇಯರ್ ಕೂಡ ಇಲ್ಲಿ ಬರಬೇಕು. ನೀವು ಒಂದು 15 ವರ್ಷಗಳು ಇಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದೀರಿ, ನಿಮಗೂ ಗೊತ್ತಾಗಬೇಕು ಬಡವರ ಕಷ್ಟ ಏನು ಅಂತ. ಅದಕ್ಕಾಗಿ ಅವರು ಕೂಡ ಈ ಒಂದು ನಾನು ಹೇಳಬಯಸ್ತೀನಿ, ಇವತ್ತ ಕಾಂಟ್ರಾಕ್ಟರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅದು ಏನೇ ಇರಲಿ, ನೇರವಾಗಿ ಆಯುಕ್ತರು ಪೌರ ಕಾರ್ಮಿಕರ ಸಂಬಳ ನೀವು ಮಾಡಬೇಕು. ಈಗಾಗಲೇ ನಿನ್ನೆ ಕೂಡ ನೋಡಿ, ನಾನು ಕೃಷ್ಣ ರೆಡ್ಡಿ ಆಗಿರ್ಬೋದು, ಸಚಿನ್ ಅವರಾಗಿರ್ಬೋದು, ಮಾನ್ಯ ನಮ್ಮ ಮಾಜಿ ಪೌರರು ವಿಶಾಲ್ ದರ್ಗಿಯವರು ಕೂಡ ಎಲ್ಲ ಹೇಳಿದ್ದಾರೆ. ನಾವು ಒಂದೇ ವಿನಂತಿ ಮಾಡ್ತಾ ಇದ್ದೀನಿ, ಇವತ್ತು ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರು ಪಕ್ಷ ಭೇದ ಮರೆತು ಪಾಲಿಕೆಯ ಪೌರ ಕಾರ್ಮಿಕರ ಜೊತೆಗೆ ನಾವು ಇರಬೇಕಂತ ಇವತ್ತು ನಾನು ಒಂದು ಕರೆ ಕೊಡ್ತಾ ಇದ್ದೀನಿ. ಮತ್ತು ನೀವು ಒಂದು ವೇಳೆ ಅವರಿಗೆ ಸಂಬಳ ನಾನು ಹೇಳ್ತೀನಿ, ಇವತ್ತು ನಾಳೆ ಒಂದೇ ಇವತ್ತು 24 ಅವರ್ಸ್ದಲ್ಲಿ ಇವರು ಸಂಬಳ ಮಾಡದಿದ್ದರೆ, ನಿನ್ನೆ ಕೃಷ್ಣ ರೆಡ್ಡಿ ಕೂಡ ಹೇಳಿದ್ರು, ಅಮರಣ ಉಪವಾಸ ಸತ್ಯಾಗ್ರಹ ಮಾಡಕ್ಕೂ ಕೂಡ ನಾವು ಹೆದರೋದಿಲ್ಲ. ಪ್ರತಿಭಟನೆಯಲ್ಲಿ ಮಹಾನಗರ ಪಾಲಿಕೆ ಮಾಜಿ ಮೇಯರ್ ವಿಶಾಲ್ ದರ್ಗಿ, ಮಾಜಿ ಉಪಮೇಯರ್ ಶಿವಾನಂದ್ ಪಿಸ್ತಿ, ವಿರೋಧ ಪಕ್ಷದ ನಾಯಕರಾದ ಸಚಿನ್ ಕಡಗಂಚಿ, ಈರಣ್ಣ ಹೊನ್ನಳ್ಳಿ, ವಿಜಯಕುಮಾರ್ ಸೇಲ್ವಾನಿ ಸೇರಿದಂತೆ ಅನೇಕ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಎನ್ ಗುಲ್ಬರ್ಗಾ ನ್ಯೂಸ್.
ವಕ್ಫ್ ಬೋರ್ಡ್ ವಿರೋಧಿಸಿ ನಡೆದ ಹೋರಾಟದಲ್ಲಿ ವಿಜಯಪುರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕ್ಷೌರಿಕ ಸಮಾಜದ ಜಾತಿ ನಿಂದನೆ ಪದ ಬಳಸಿ ಸಮುದಾಯಕ್ಕೆ ಅಪಮಾನ ಮಾಡಿದ್ದು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಅಖಿಲ ಕರ್ನಾಟಕ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘದ ನೇತೃತ್ವದಲ್ಲಿ ನಗರದ ಡಿಸಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ್ದ ಸವಿತಾ ಹಾಗೂ ಹಡಪದ್ ಸಮುದಾಯದ ಮುಖಂಡರು ಯತ್ನಾಳ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಯತ್ನಾಳ್ ಅವರು ಮಾತಿನ ಭರದಲ್ಲಿ ಕ್ಷೌರಿಕ ವೃತ್ತಿಗೆ ಅಪಮಾನ ಮಾಡಿರುವುದು ಖಂಡನಾರ್ಹವಾಗಿದೆ. ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ವಕ್ಫ್ ಬೋರ್ಡ್ ವಿರೋಧಿಸಿ ಚಳವಳಿ ಮಾಡತಕ್ಕಂಥ ಸಂದರ್ಭದಲ್ಲಿ 30ನೇ ತಾರೀಕಿನ ದಿವಸ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾರಿಗೊಂದು ಭಯ ಭರದಲ್ಲಿ ನಮ್ಮ ಜಾತಿ ನಿಂದನೆಯ ಪದವಾದ ಅವಾಚ್ಯ ಪದವಾದ ಉರ್ದು ಮೂಲದ ಪದವಾದ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಿಷೇಧಿಸಿದ ಪದವಾದ ಹಜಾಮ ಪದ ನಮ್ಮ ಯತ್ನಾಳವರು ಹರಕು ನಾಲಿಗೆ ಯತ್ನಾಳವರು ಬಚ್ಚಲ ಬಾಯಿಯ ಯತ್ನಾಳವರು ಈ ನಮ್ಮ ಸಮಾಜದ ಒಂದು ಅವಾಚ್ಯ ಪದ ನಿಷೇಧ ಪದ ಅದನ್ನು ಉಪಯೋಗ ಮಾಡಿದ್ದಾರೆ. ಅದಕ್ಕೋಸ್ಕರ ಯತ್ನಾಳ್ ಅವರಿಗೆ ನಮ್ಮ ಸಮಾಜ ಕಡೆಯಿಂದ ಘಂಟಾಘೋಷಗಳು ಎಚ್ಚರಿಕೆ ಕೊಡ್ಲಿಕ್ಕೆ ಏನು ಬಯಸ್ತೀನಪ್ಪ ಅಂತಂದ್ರೆ, ಯತ್ನಾಳ್ ಅವರೇ, ನೀವು ಇಲ್ಲಿವರೆಗೂ ಯಾವುದೋ ಒಂದು ಸಮಾಜ ಕಟ್ಟಿ ಯಾರಿಗೂ ಬೈತೀರಿ, ವ್ಯಕ್ತಿಗತ ಬೈತೀರಿ, ಅವರಿಗೆ ಬೈತೀರಿ ಇವರಿಗೆ ಬೈತೀರಿ ಮುಖ್ಯ ಅಲ್ಲ. ಇವತ್ತು ನಮ್ಮ ಸಮಾಜ ನಿಮ್ಮ ಸೇವೆ ಮಾಡ್ತಕ್ಕಂಥ ಸಮಾಜ, ನಿಮಗೆ ಸುಂದರವಾಗಿ ಮಾಡ್ತಕ್ಕಂಥ ಸಮಾಜ, ಈ ಸಮಾಜ ಎರಡನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ಸಮಾಜ, ಈ ಸಮಾಜಕ್ಕೆ ನೀವು ಬಹಳ ನೋವು ಉಂಟು ಮಾಡಿ ಕರ್ನಾಟಕದಲ್ಲಿ ಒಂದು 15ರಿಂದ 20 ಲಕ್ಷ ಜನಸಂಖ್ಯೆ ಇದ್ದೀವಿ. ನಾವು ಕ್ಷೌರಿಕರಾಗಿ ನಮ್ಮ ಕ್ಷೌರ ವೃತ್ತಿ ಮಾಡುತ್ತಾ ಯಾರಿಗೆ ಇವತ್ತಿನ ದಿವಸ ಯಾವುದೇ ಬಸ್ಗಳಿಗೆ ಕಲ್ಲು ಹೊಡೆದಿಲ್ಲ, ಯಾವುದೇ ಅಧಿಕಾರಿಗಳು ಆಫೀಸ್ಗಳಿಗೆ ಕಲ್ಲು ಹೊಡೆದಿಲ್ಲ, ಸರ್ಕಾರಿ ಕಚೇರಿಗಳು ಕಲ್ಲು ಹೊಡೆದಿಲ್ಲ, ಯಾವುದು ಬಸ್ ಸುಟ್ಟಿಲ್ಲ ಮತ್ತು ಯಾವುದೇ ರೀತಿಯ ಒಂದು ದಂಗೆ ಕೂಡ ನಾವು ಮಾಡಿಲ್ಲ. ನಾವು ಬಾಬಾ ಸಾಹೇಬ್ ಬುದ್ಧ ಬಸವಣ್ಣರ ಸಿದ್ಧಾಂತಗಳನ್ನು ನಾವು ನಂಬಿ ಸಾತ್ವಿಕ ಸಮಾಜ ಎಲ್ಲರೂ ಸೇವೆ ಮಾಡ್ತಕ್ಕಂಥ ಸಮಾಜ, ಈ ಸಮಾಜಕ್ಕೆ ಬಹಳ ನೋವು ಉಂಟು ಮಾಡ್ರಿ ಒಂದು ಶಬ್ದವನ್ನು ಯೂಸ್ ಮಾಡಿ. ಅದಕ್ಕೋಸ್ಕರ ನೀವು ಸಾರ್ವಜನಿಕವಾಗಿ ಪತ್ರಿಕಾಗೋಷ್ಠಿ ಕರೆದು ಕೂಡಲೇ ಇದು ಏನೋ ಹಗರವಾಗಿ ತಿಳ್ಕೊಬೇಡ್ರಿ. ನಾವು ಕ್ಷೌರಿಕರು ಹರಿತವಾದ ವಸ್ತ್ರ ನಮ್ಮ ಕೈಯಾಗಿದ್ರು ಕೂಡ ಯಾರಿಗೆ ಇಲ್ಲಿವರೆಗೂ ನಾವು ಒಂದು ಹನೀರು ಕೂಡ ರಕ್ತ ತಂದು ಕೊಟ್ಟಂತ ಪ್ರಾಮಾಣಿಕ ವ್ಯಕ್ತಿಗಳು ನಾವು. ದಯವಿಟ್ಟು ನಾವು ಶಾಂತಿವಾದಿಗಳು, ಬಸವಣ್ಣನ ವಾದಿಗಳು, ಬಾಬಾ ಸಾಹೇಬನ ವಾದಿಗಳು, ಸಿದ್ಧಾಂತಗಳನ್ನು ಪರಿಪಾಲಿಸೋರು. ಇವತ್ತಿನ ದಿವಸ ನಾಳೆ ಅಲ್ಲಿ ಕೂಡಲೇ ಎಷ್ಟು ಆಗ್ತದೆ ಅಷ್ಟು ಲಘುನೇ ನೀವು ಒಂದು ಪ್ರೆಸ್ ಮೀಟ್ ಕರೆದು ಸಾರ್ವಜನಿಕವಾಗಿ ಹಡಪ ಸಮಾಜದವರಿಗೆ ಕ್ಷೌರಿಕರಿಗೆ ಏನಾದರೂ ಅಂದಿದ್ದೇ ಆದಲ್ಲಿ ಅವರಿಗೆ ಬಾಯಿ ತಪ್ಪೋಗೋದಂತ ನೀವು ಕ್ಷಮೆ ಕೇಳಬೇಕು. ಒಂದು ವೇಳೆ ಕ್ಷಮೆ ಕೇಳದಿದ್ದ ತಕ್ಷಣದಲ್ಲಿ ನಿಮಗೆ ಗೊತ್ತಲ್ಲ, ನಾವು ಮಾಡೋದು ಕ್ಷೌರ, ನಂಬಲಿರೋದು ಕೂದಲೇ ಮತ್ತೇನಿಲ್ಲ. ಆ ಕೂದಲುಗಳನ್ನು ಪ್ರತಿ ಹಳ್ಳಿಗಳಿಗಳನ್ನು ತಂದು ನಿಮ್ಮ ಬಿಜಾಪುರ ಮನೆಯಲ್ಲಿ ತೂರಿ ಉಗ್ರವಾದ ಹೋರಾಟ ಮಾಡ್ಲಿಕ್ಕೆ ನಾವು ತಯಾರಾಗಿದ್ದೀವಿ. ಒಂದೇ ವೇಳೆ ಇದು ಕೂಡ ನೀವು ಕೇರ್ಲೆಸ್ ಮಾಡಿದ್ದೇ ಆದಲ್ಲಿ ದಯವಿಟ್ಟು ಏನಾದರೂ ಅಹಿತಕರ ಘಟನೆ ಬಿಜಾಪುರನಲ್ಲಿ ಇತ್ತು ಅಂದ್ರೆ ಹಡಪ ಸಮಾಜದ ನಡಿಗೆ ಬಿಜಾಪುರದ ಕಡೆಗೆ ಅಂತ. ಏನ್ರಿ ಯತ್ನಾಳ್ ಅವರೇ, ಅಣ್ಣ ಬಸವಣ್ಣ ದಾರ್ಶನಿಕ ಶರಣ ಅಂತ ಒಂದು ಶರಣರ ಜಿಲ್ಲೆಯಲ್ಲಿ ಹುಟ್ಟಿ ಅವ್ರ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡಿ ಮತ್ತ ಅಣ್ಣ ಬಸವಣ್ಣ ಇಡೀ ಜಗತ್ತೇ ಕೊಂಡಾಡ್ತದ. 900 ವರ್ಷಗಳ ಹಿಂದೆ ಇಡೀ ಜಗತ್ತಿಗೆ ವಿಶ್ವ ಒಂದು ಪಾರ್ಲಿಮೆಂಟ್ ಅನ್ನು ಸೋರ್ತಕ್ಕಂಥ ಮಹಾ ದಾರ್ಶನಿಕ ಶರಣ ಅಣ್ಣ ಬಸವಣ್ಣನ ಬಗ್ಗೆ ಅದಕ್ಕೆ ಹೀನಾಯ ಮಾತಾಡ್ತೀರಿ. ಇವತ್ತು ಎಲ್ಲಾ ಮಠದರ್ಶಿ ಎತ್ತಿಗೆದ್ದು ನಿನಗೆ ಜಾರಿಸ್ಲತ್ತಾರ, ತನಗೆ ಗೊತ್ತಾಗಲ್ಲ. ನೀ ಖಾಲಿ ಕೊಡ ಇದ್ದಂಗ ಬಳೆ ಅಳಾಡ್ಕೋದು, ಖಾಲಿ ಕೊಡ ಹೋಗಿ ತುಂಬಿದ ಕೂಡ ಅಳಗಾಡಲ್ಲ, ಅವಾಜಿ ಮಾಡಲ್ಲ. ನೀ ಖಾಲಿ ಕೊಡ ಇದ್ದಿ, ಭಾಳ ಅವಾಜ್ ಮಾಡತ್ತಿದಿ. ದಯವಿಟ್ಟು ನಿನ್ನ ಬಾಯಿಗೆ ಹೊಲಿಗೆ ಹಾಕೋ. ಇಂತಹ ಶರಣರ ಬಗ್ಗೆ ಮಾತಾಡ್ತಿಲ್ಲ. ಈ ಶರಣರ ಬಸವಣ್ಣ ಪ್ರಮಾತಿರ 12ನೇ ಶತಮಾನ ಎಲ್ಲ ಶರಣರ ಶಾಪ ನಿಂಗೆ ಮಂದಾನ ಒಂದಿನ ತಟ್ಟದಲಾರದೆ ಬಿಡದು. ಅದಕ್ಕೋಸ್ಕರ ಯತ್ನಾಳ್ ಈ ಹಡಪ ಸಮಾಜದ ಪದ ಬಳಸಿರಲ್ಲ, ದಯವಿಟ್ಟು ಬಸವಣ್ಣವ್ರಿಗೆ ಬೈದಿರಲ್ಲ, ಹೊಳೆಯಲ್ಲಿ ಹಾರಿ ಆತ್ಮಹತ್ಯೆ ಮಾಡ್ಕೊಂಡ್ರಿ. ನಿಮ್ಮ ಯಾವ ಪುಟದಾಗದ, ಯಾವ ಪುಸ್ತಕದ, ಯಾವ ಇತಿಹಾಸದಾಗದ ಆ ಪುಟ ಸಂಖ್ಯೆ ಆದ್ರೂ ಕೂಡ ಹೇಳ್ರಿ. ಯತ್ನಾಳ್ ಅವರೇ, ದಯವಿಟ್ಟು ಇವತ್ತ ಬಸವಾದಿ ಶರಣರಿಗೆ, ಬಸವ ಭಕ್ತರಿಗೆ, ಬಸವ ಶರಣರಿಗೆ ಎಲ್ಲರಿಗೂ ನೋವಾಗ್ಯದ. ಹಡಪ ಸಮಾಜದ ಪದ ಬಳಸಿದಲಕ್ಕ ಅವ್ರಿಗೆ ಕೂಡ ನೋವಾಗ್ಯದ. ಬರ್ತಕ್ಕಂಥ ದಿನದಲ್ಲಿ ಕೂಡಲೇ ಪ್ರೆಸ್ ಮೀಟ್ ಕರೆದು ಬಸವ ಭಕ್ತರಿಗೆ, ಬಸವ ಶರಣರಿಗೆ ಕ್ಷಮೆ ಕೇಳಬೇಕು ಮತ್ತು ಹಡಪ ಸಮಾಜ, ಕ್ಷೌರಿಕ ಸಮಾಜ ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ
ಬರ್ತಕ್ಕಂಥ ದಿನದಲ್ಲಿ ಗೊತ್ತಲ್ಲ, ನಿಮ್ಮ ಕೂದಲು ತೊಗೊಂಡು ನಿಮ್ಮ ಮನೆಯಲ್ಲಿ ಎರಿಸಿ ಕರ್ನಾಟಕ ರಾಜ್ಯದ ಹೋರಾಟ ಮಾಡ್ತೀವಿ. ಆಗು ಹೋಗೋಳು ಏನಾದರೂ ಅಹಿತಕರ ಘಟನೆ ಆದರೆ ಅದು ಯತ್ನಾಳ್ ಅವರೇ ಜವಾಬ್ದಾರಿ ಅಂತ ಈ ಪತ್ರಿಕಾ ಮಾಧ್ಯಮ ಮುಖಾಂತರ ನೇರ ಘಂಟಾಘೋಷವಾಗಿ ಹೇಳಲು. ಸಂಘಟನೆಯಲ್ಲಿ ವಿನೋದ್ ಅಂಬಲ್ಗ, ರಮೇಶ್ ಕೌಲ್ಗ, ಶೇಖರ್ ಪಟ್ಟಣ್, ಚಂದ್ರಶೇಖರ್ ಹಡ್ಪತ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಎನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಜಯದೇವ್ ಹೃದ್ರೋಗ ಆಸ್ಪತ್ರೆಯ ಕಾಮಗಾರಿ ವೀಕ್ಷಿಸಿದ್ದ ಸಚಿವ ಶರಣಪ್ರಕಾಶ್ ಪಾಟೀಲ್. ಪ್ರಿಯಾಂಕ್ ಖರ್ಗೆ ಹುಟ್ಟುಹಬ್ಬದ ಹಿನ್ನೆಲೆ 1100 ಮಹಿಳಾ ಪೌರ ಕಾರ್ಮಿಕರಿಗೆ ಉಡಿ ತುಂಬುವ ಕಾರ್ಯಕ್ರಮ ಆಯೋಜನೆ. ಕಾರಾಗೃಹ ಅಧೀಕ್ಷಕ ಅನಿತಾ ಅವರಿಗೆ ಜೀವ ಬೆದರಿಕೆ, ನಗರದಲ್ಲಿ ಬೃಹತ್ ಪ್ರತಿಭಟನೆ. ಬಾಕಿ ವೇತನ ನೀಡುವಂತೆ ಪೌರ ಕಾರ್ಮಿಕರ ಧರಣಿ ಸತ್ಯಾಗ್ರಹ, ಬಿಜೆಪಿ ಪಾಲಿಕೆ ಸದಸ್ಯರ ಬೆಂಬಲ. ಯತ್ನಾಳ್ ವಿರುದ್ಧ ಸವಿತಾ ಹಾಗೂ ಹಡ್ಪತ್ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ. ಇದೇ ಹೊತ್ತಿನ ಎನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.